ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಐ ನೋ ಈ ವ್ಲಾಗಿಗೆ ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ಇಲ್ಲ ಅಂತ, ಆ್ಯಂಡ್ ಐ ಆಮ್ ಸಾರಿ ಫಾರ್ ಇಟ್. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋ ಐಡಿಯಾದಲ್ಲೂ ಇರಲಿಲ್ಲ. ನನ್ನ ಫ್ರೆಂಡ್ಸ್ನ ಒತ್ತಾಯ ಮೇರೆಗೆ ವ್ಲಾಗ್ ಮಾಡೋ ಅವಶ್ಯಕತೆ ಆಯಿತು. ಆ್ಯಂಡ್ ನಾವು ಹೋಗಿದ್ದು ವಂಡರ್ಲಾಗೆ. ನಾವು ಎಲ್ಲ ಆಫೀಸ್ ಫ್ರೆಂಡ್ಸ್ ಜೊತೆ ಹೋಗಿದ್ದು. ಆ್ಯಂಡ್ ಏನೇನು ತರಲೆ ಮಾಡಿದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ನಾವು ಇಲ್ಲಿಂದ ಟ್ರಾವೆಲ್ ಮಾಡಿದ್ದು ಬಸ್ಸಲ್ಲಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಅವಳು ಮ್ಯಾಂಗೋ ತಿಂತಾ ಇದ್ದೆ ಅಂತ ನಾನು ಈಗ ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ತುಂಬಾ ಫನ್ನಿ ಅನಿಸ್ತಾಯಿತ್ತು. ಇತ್ತಲ್ಲ ಅವಾಗ ಎಲ್ಲಿ ಕಾಯಿನ್ಸ್ ಕೊಡ್ರು ಕಾಯಿನ್ಸ್ ಓಕೆ ವೇಟ್ ಎಲ್ಲ ಕಿಡ್ಸ್ಬೇಡ್ರು ಆ್ಯಂಡ್ ಫೈನಲಿ ಬಸ್ ಜರ್ನಿ ಮುಗಿಸ್ಕೊಂಡು ವಂಡರ್ಲಾ ಕೂಡ ರೀಚ್ ಆದ್ವಿ. 11 o'clock ರೀಚ್ ಆಗಬೇಕಾಗಿದ್ದು ನಾವು. ಆ ಟ್ರಾಫಿಕಲ್ಲಿ 12 o'clock ಆಯಿತು ರೀಚ್ ಆಗೋಕ್ಕೆ. ನಾವು ಬಸ್ಸಲ್ಲಿ ಹೋಗಿದ್ದೆ, ಒಂದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಬಟ್ ಫೈನಲಿ ರಿಗ್ರೆಟ್ ಮಾಡೋದು ಬೇಡ ಅಂದ್ಬಿಟ್ಟು ಲೆಟ್ಸ್ ಎಂಜಾಯ್ ಅಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ವಂಡರ್ಲಾದಲ್ಲಿ ಯಾವಾಗೂ ಜನ ಇರ್ತಾರೆ ಅಂತ ಹೇಳ್ಬೋದು. ಹೋಗಿದ ತಕ್ಷಣ ಒಂದು ಸ್ವಲ್ಪ ಲಾಕರಲ್ಲಿ ಅಸೈನ್ ಮಾಡಿಕೊಂಡು ನಾವು ಫಸ್ಟು ಜ್ಯೂಸ್ ಕುಡಿದ್ವಿ. ಫುಲ್ ಟಯರ್ಡ್ ಆಗೋಗಿತ್ತು ಅಂತ. ಅದಾದಮೇಲೆ ಒಂದೊಂದೇ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ಲ. 9,000 ಪೀಪಲ್ ಇನ್ಸೈಡ್. ನಾವು ಹೋಗಿರೋದು ಪೀಕ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಬಟ್ ವಿ ಎಂಜಾಯ್ ಸೋ ಮಚ್ ಅಂತ ಹೇಳ್ಬೋದು. ನಾನು ವ್ಲಾಗ್ ಮಾಡಿದೆ ಅನ್ನೋದೇ ನಂಗೆ ತುಂಬ ಖುಷಿ ಆಯಿತು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ವಿ ಮೇಡ್ ಮೆಮೊರೀಸ್. ನಾವು ಹೋದಂಥ ಈಚ್ ಆ್ಯಂಡ್ ಎವ್ರಿ ರೈಡ್ಸ್ಗೂ ತುಂಬಾ ರಶ್ ಇತ್ತು. ಇವೊಂದು ನಾವು ಒಂದು 30 minutes ವೇಟ್ ಮಾಡಿ ಕೆಲವೊಂದು ರೈಡ್ಸ್ನ ಕಂಪ್ಲೀಟ್ ಮಾಡ್ತಿದ್ವಿ. ಆ್ಯಂಡ್ ಫ್ಯೂ ಆಫ್ ದ ರೈಡ್ಸ್ಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬರು ಬಂದರೆ ಒಬ್ಬರು ಬರ್ತಾಯಿಲ್ಲ, ಒಬ್ರಿಗೆ ಭಯ, ಒಬ್ರಿಗೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟ್. ಬಟ್ ಇವೊಂದು ನಾವು ಎಷ್ಟು ರೈಡ್ ಮಾಡೋದು, ಬಟ್ ಕಮ್ಮಿ ರೈಡ್ಸ್ ಮಾಡಿದ್ರು ನಾವು ಎಂಜಾಯ್ ಮಾಡಿದ್ವಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ವೆರಿ ಗುಡ್. ಕಣ್ಣು ಮುಚ್ಕೊಂಡು ಕುತ್ಕೊಂಡೆ ನಾಟಕ ಆಡ್ತಿದ್ಯಣ್ಣ. ಇಳಿತಲ್ಲ ಅವಾಗ ಮಾತ್ರ ಸ್ವಲ್ಪ ಇದಾಗುತ್ತೆ. ಯಾವ ರೇಂಜ್ ಗಾಡಿ ಬಂದ್ರೆ ಇದಕ್ಕೆ ಹೋಗೋಣ. ಮಕ್ಕಳದದು ನಾಗಶ್ರೀ ಬಂದ್ರೆ ಕಳ್ಸ್ಕೊಡು. ಇನ್ನೊಂದು
ರೈಡ್ ಇದೆ, ಅದಕ್ಕೆ ಹೋಗೋಣ. ಅದು ಹೋಗ್ಲೇಬೇಕು. ಬರೋ ಹೋಗೋಣ. ಹೋಗೋದು ಉಸ್ತಾ ಕಮ್ ಫಾಸ್ಟ್. ಆ ಕಡೆ ಇದಕ್ಕೆ ಹೋಗೋಣ. ನೀ ಇಬ್ರು ವಿಡಿಯೋ ಮಾಡಕ್ ಬಂದ್ರಾ? ಪ್ರಶ್ನೆ ಇದಕ್ಕೆ ಹೋಗೋಣ. ರಕ್ಷಿತಾ ಎಲ್ವಿ ಉಸ್ನ ವೇಸ್ಟ್. ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವಾಗ. ಚೆನ್ನಾಗಿರುತ್ತೆ ಬ್ರೋ. ಬಟ್ ರಶ್ ಇರುತ್ತೆ. ನಿಮ್ಗೆ ಟ್ರೈನು, ನೀರು, ಬೋಟು ಇಂಥದ್ದೇ. ಹೌದು, ಬಾಸ್ಕೆಟ್ಬಾಲ್. ಗೌತಮ್ ಅದ್ ಬರಲ್ಲ, ಆಗಲ್ಲ. ಯಾವ್ದು ಬೇಕು ನಿಮ್ಗೆ? ನಂಗೆ ಹೇಳಿದ್ ಕೊಡ್ಸ್ತೀರಾ? ನಿಜ ಕೊಡ್ತೀನಿ. ನಿಜ Vlog ನೋಡಿದ್ರ ಸತ್ಯ. ಅಖಿಲೇಶ್ನ ಕರ್ಸ್ಬೇಕು, ಇದಕ್ಕೆ ಅಖಿಲೇಶ್ನ ಕರ್ಸ್ಬೇಕು. ಗೇಮ್ ಆಡ್ತಾರಂತೆ. ಒಂದ್ ಬಾಲ್ ನಂಗೆ ಗೌತಮ್ ಹೇಳಿದ್ದಾನೆ, ನಂಗೆ ಕೊಡ್ತಾರಂತೆ ನನ್ನ ವ್ಲಾಗ್ಗೋಸ್ಕರ. ಕಟ್ತಿರಲ್ಲ ಆಗ್ತೀನಿ. ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಅಂದ್ರೆ ನಿಮ್ಮ ಕೊಡ್ತಾನೆ. ಬನ್ನಿ ಆಂಟಿ ಹೊಡೆದೋಡ್ಸಕ್ ಮುಂಚೆ ನಾವೇ ಹೋಗೋದು ಬೆಸ್ಟ್. ರಕ್ಷಿತಾ ಅವ್ರು ಹೊಡೆದೋಡ್ಸಕ್ ಮುಂಚೆ ನೀನೇ ಬಂದ್ಬಿಡಿ ಈಚೆ. ಪ್ಲೇಯರ್ ಆಗ್ತಾರಾ? ಅವರು ನೀವು ನಮ್ಮ ಜೊತೆ ಬರಬಾರ್ದು ಅಂತಾನೆ ನಿನ್ನ ದೂರ ಕಳ್ಸೋರೆ. ಕಾಲೇಜ್ ಐಡೆಂಟಿ ಕಾರ್ಡು, ಸ್ಕೂಲ್ ಐಡೆಂಟಿ ಕಾರ್ಡ್ ಇದ್ದಾಗ ಐತೆ. ಪ್ರಜ್ನಾ ನಿಮಗೆ ಕ್ಲಾಸ್ ಬೇಡ ಅಲ್ವಾ? ನಿಮ್ದೇ ಇತ್ತು. ಏ ಪ್ರಜ್ನಾ ಮೇಲ್ ಹೋಗೋಣ. ಪ್ರಜ್ಞೆ ಮೇಲೆ ಹೋಗು. ಮೇಲ್ ಹೊಟ್ಟೋಗೋಣ. ಫುಲ್ ಟಾಪ್ ಹೋಗು. ರಕ್ಷಿತಾ ಇದಕ್ಕೂ ಭಯ ಪಡ್ಬೇಡ. ಏನ್ ಚೆನ್ನಾಗಿದೆ, ಸುಮ್ಮನೆ ಕಿಚ್ಚು. ಏನು ಭಯ ಕಿರ್ಚೋದು. ಪ್ರಜ್ನಾ ಸರಿ ಅಲ್ಲ, ಹಂಗೆ ಮಾಡೋಣ ಅಂತ ನೀವು ಯಾರು ಕೇಳಿಲ್ಲ. ಇವ್ರನ್ನ ನಂಗೆ ಭಯ ಆಗಿದೆ, ಕಿಚ್ಚಕ್ಕೂ ಭಯ ಆಗಿದೆ ಮೇಲೋದಾಗ. ಒಂದು ನೀರಾಡುತ್ತೆ ಮೊಬೈಲ್ ಇದ್ರೊಳಗೆ ಹಾಕೋ. ಹೋಗು ಇದ್ರೊಳಗೆ. Why? I don't understand. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆ್ಯಂಡ್ ತುಂಬಾ ಜನ ಇರೋದ್ರಿಂದ ನಾವು ಎಲ್ಲ ಗೇಮ್ಸು ಆಡೋಕ್ಕಾಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಲೈನ್ ಇತ್ತು. ಬಟ್ ನಾವು ಆಡಿದ ಫ್ಯೂ ಲ್ಯಾಂಡ್ ಗೇಮ್ಸಲ್ಲೂ ನಾವು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಎಷ್ಟೊಂದು ಕಡೆ ವ್ಲಾಗ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನಾವು ತುಂಬಾ ಮೆಮೊರಿ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ಇಟ್. 1100 ರೂಪಾಯಿ ಕೊಟ್ಬಿಟ್ಟು ಒಂದೇ ರೈಡ್ ಹೋಗಿರೋದು. ಬನ್ನಿ 9,000 ಜನ ಮಧ್ಯದಲ್ಲಿ ಮೈಂಡ್ ರೈಡ್. ಎಷ್ಟು ಜನ ಬ್ರೋ. 20 ಗೇಮು ನೀವು ಬೇಕು ಅನ್ನೋದೆಲ್ಲ ಕಾಫಿ ಕಪ್ ಒಳಗಡೆ ಕೂರೋದು, ಬೋಟು ಹಾಕಿದ್ರೆ ಹೆಂಗಿರುತ್ತೆ? ಅದೆಲ್ಲ ಹಾಕ್ಬಾರ್ದು, ಕಟ್ ಮಾಡಿ. ಇವಾಗ ನಾವು ಹೋಗಿ ಲಾಕರ್ ಹತ್ರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೋನ್ ಮಾಡಕ್ಕೂ ಆಗಲ್ಲ. ನೀವು ಲಾಕರ್ ಈಚೆನೆ ಕುತ್ಕೊಂಡಿದ್ರಿ ಈ ಕಡೆಗೆ. ಏ ಲಾಕರ್ ಇದು ಮೋಗ ಜ್ಯೂಸ್ ಕುಡಿದಾರ ಅಲ್ಲಿ. ಹಾ ಏಯ್ ನೀವು ಆಡ್ ಗೆದ್ದಾದ್ಮೇಲೆ ಜಗಳ ಸ್ಟಾರ್ಟ್. ಡಾಲ್ ಯಾರಿಗೆ ಅಂತ ಆಡ್ ಗೆದ್ದ ಮೇಲೆ ಡಾಲ್ ಯಾರಿಗೆ ಅಂತ ಜಗಳ ಆಡ್ತೀವಿ. ಬನ್ನಿ
Yesterday, oh Thursday. Me also veg. ಅಲ್ಲಿ ನಾವು ತುಂಬಾ ಎಕ್ಸಾಸ್ಟ್ ಆಗೋಗಿತ್ತು ಎಲ್ಲರಿಗೂ ಅಂದ್ಬಿಟ್ಟು ಊಟ ಕಡೆಗೆ ಹೋದ್ವಿ. ಊಟ ನಾವಲ್ಲಿ ಫ್ರೈಡ್ ರೈಸ್, ನೂಡಲ್ಸ್, ಗೋಬಿ, ಬಿರಿಯಾನಿ ಅಂತೆಲ್ಲ ತೊಗೊಂಡಿದ್ವಿ. ಬಟ್ ಇಟ್ ವಾಸ್ ನಾಟ್ ಅಟ್ ಆಲ್ ಸೋ ಗುಡ್. ಕೋಕ್ ಅಂತೂ ತುಂಬಾ ವರ್ಸ್ಟ್ ಆಗಿತ್ತು. ಬಟ್ ನಮಗೂ ಆಪ್ಷನ್ ಇರಲಿಲ್ಲ, ಏನು ಬೇರೆ ಚಾಯ್ಸೇ ಇಲ್ಲ ಅಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡಿ ಊಟ ಕೂಡ ಮಾಡ್ಕೊಂಡ್ವಿ. ಇದಾದ್ಮೇಲೆ ನಾವು ಕೆಲವು ಚಿಕ್ಕ ಚಿಕ್ಕ ಲ್ಯಾಂಡ್ ಗೇಮ್ಸ್ಗೆ ಕೂಡ ಹೋಗಿದ್ವಿ. ಎಷ್ಟೊಂದು ಕಡೆ ನಾನು ವ್ಲಾಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಫೋನ್ ಇಟ್ಕೊಂಡು ಹೋಗಿರಲಿಲ್ಲ ಕೆಲವು ಗೇಮ್ಸ್ಗೆ. ಆ್ಯಂಡ್ ಕೆಲವು ಗೇಮ್ಸ್ಗೆ ತುಂಬಾ ಹೈಟ್ ಇರೋ ಗೇಮ್ಸ್ಗೆ ಫೋನ್ ಇಟ್ಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ಕೂಡ ಅನಿಸ್ತಿತ್ತು. ವಾಟರ್ ಗೇಮ್ಸಲ್ಲಂತೂ ವ್ಲಾಗೇ ಮಾಡಿಲ್ಲ. ಆ್ಯಂಡ್ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಕೆಲವ್ರು ಹೋಗಿದ್ವಿ ಗೇಮ್ಗೆ. ಆ ಗ್ಯಾಪಲ್ಲಿ ಇಲ್ಲಿ ನನ್ನ ಇಬ್ಬರು ಕೋತಿ ಫ್ರೆಂಡ್ಸ್ಗಳು ಅವರೇ ಫೋನ್ ಇಟ್ಕೊಂಡು ವ್ಲಾಗ್ ಮಾಡಿದ್ದಾರೆ. ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ನಮ್ಮವರು ಮುಗಿಸ್ತವ್ರೆ ಬ್ಲಾಗಿಗೆ. ಹೇಳು ಪೀಕ್ ಅವರ್ಸ್ ಅಲ್ಲ ಅದಕ್ಕೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸಮಾಧಾನ ಆಯ್ತಾ? ನಿಮಗೆ ಸಮಾಧಾನ ಆಯ್ತಾ? ನಿಮ್ಗೆ ಸಮಾಧಾನ ಆಯ್ತಾ? ಎಲ್ವಿ ಎಕ್ಸ್ಟ್ರಾರ್ಡಿನರಿ. Yes, he was not reachable. ಅವಳು ರೀಚ್ ಆದ್ಲು. ಇಲ್ಲೆಲ್ಲ ಗೇಮ್ಸ್ ಇಟ್ಕೊಂಡು ನಾವು ಹೋಗಿದ್ದು ನೆಕ್ಸ್ಟ್ ವಾಟರ್ ಗೇಮ್ಸ್ ಕಡೆ. ಅಲ್ಲಿ ಅವಳು ಒಂದು ಸಿಂಗಲ್ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿರಲಿಲ್ಲ. ವಾಟರ್ ಗೇಮ್ಸಲ್ಲಿ ನಾವು ಹೋಗಿದ್ದು ಫೈನಲ್ ಗೇಮ್ ಜೇಂಟ್ ವೀಲ್. ತುಂಬಾ 1 hour ಆಲ್ಮೋಸ್ಟ್ ಜೇಂಟ್ ವೀಲಿಗೋಸ್ಕರ ಕಾದು ಆ ಲೈನಲ್ಲಿ ನಿಂತು ಜನ ನೋಡಿದರೆ ಜೇಂಟ್ ವೀಲ್ ಬಂದು ಟಾಪ್ ವ್ಯೂಯಿಂದ ವಂಡರ್ಲಾ ಸುತ್ತಮುತ್ತ ಜಾಗ ನೋಡೋದು. ಇಟ್ ವಾಸ್ ಸೋ ಎವನ್ಲಿ ಫೀಲ್. ಓಲ್ಡ್ ಟ್ರಿಪ್ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದು ಐ ರಿಗ್ರೆಟ್ ನಾನು ಬ್ಲಾಗ್ ಮಾಡಿಲ್ಲ ಅನ್ನೋದನ್ನು ತುಂಬಾ ಮಿಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಬರ್ತಿದ್ದಂಗೆ ನನ್ನೋರ್ ಸಾಂಗ್ ಕೂಡ ಕೇಳಿದ್ವಿ. ಫುಲ್ ಖುಷಿ ಕೂಡ ಆಯಿತು. ಏನಂತ ತಂದಿದ್ದೀರಾ ಪ್ಲೀಸ್ ಪ್ಲೀಸ್? ಅದಾದಮೇಲೆ ನಾವಿಲ್ಲಿ ನಮ್ಮ ಗ್ರೂಪ್ ಆಫ್ ಹುಡುಗಿರಂತೂ ಯಾರು ಏನು ಒಂದು
ಕ್ರೀಮ್ ಕೂಡ ತಂದಿರಲಿಲ್ಲ. ಬಟ್ ಗೌತಮ್ ಎಲ್ಲ ಥರ ಕಾಸ್ಮೆಟಿಕ್ಸ್ ತಂದಿದ್ದೆ ಅಂದ್ಬಿಟ್ಟು ನಾನು ಅದನ್ನು ರೇಗಿಸ್ತಿದ್ದೆ. ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಪ್ಯಾಕಪ್ ಮಾಡಿಕೊಂಡು ಹೊರಟ್ವಿ. ಮಧ್ಯದಲ್ಲಿ ಹಂಗೆ ಒಂದು ಕೆಲವು ಕ್ಲಿಪ್ಪಿಂಗ್ಸ್ ತೊಗೊಂಡು ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಮೆಮೊರೀಸ್ ಮಾಡಿದ್ವಿ. ಕೆಲವು ಕ್ಯಾಪ್ಚರ್ ಆಗಿಲ್ಲದೆ ಇರ್ಬೋದು, ಬಟ್ ಎಷ್ಟೊಂದು ವಿ ಮೇಡ್ ಲಾಟ್ಸ್ ಆಫ್ ಮೆಮೊರೀಸ್. ತುಂಬಾ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಏನೇನು ತರಲೆ ಮಾಡ್ತೀರಾ, ಏನು ನೀವು ಬೆಸ್ಟ್ ಟ್ರಿಪ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿರೋದು ಯಾವುದಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಈಚೆ ಕಡೆ ಬಂದಮೇಲೆ ಅಲ್ಲೊಂದು ಸ್ಟಾಲ್ ಇತ್ತು. ಅಲ್ಲಿ ಕೆಲವು ಸಾಫ್ಟ್ ಟಾಯ್ಸ್ನೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡೋದೇ ಬೇಡ ಅಂತ ತುಂಬಾ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಅಷ್ಟೇ ಎಷ್ಟೊಂದು ಜನ ಈಗ ಬಂದಿರ್ಬೋದು ವಂಡರ್ಲಾಗ್ ಮೆನಿ ಟೈಮ್ಸ್. ಬಟ್ ನಾವು ಎಷ್ಟೇ ಸಲ ಹೋದ್ರು ನಾವು ಯಾರ ಜೊತೆ ಹೋಗ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. Favorite thing of Jaintville, bro. It was amazing. Your dream come true. Yeah, my bucket list. I don't want to tick. How was your day? ಕಟ್ ಮಾಡಿ ಹೇಳ್ತಿದ್ದಾರೆ. How was your day? ವೆರಿ ಗುಡ್, ವಿ ಎಂಜಾಯ್ಡ್ ಲಾಟ್. What was your favorite ride today? Jaintville. How was your day? It was so bro. I enjoyed a lot and I like all the water games. ಫುಲ್ ಪಕ್ಕ ಬಾಯ್ ಹೊಡ್ಕೊಂಡು ಹೇಳ್ದಂಗೆ ಐತಳು. How was your day, Akhilesh? Which was your favorite ride? ಯಾರು ಬರಲಿಲ್ಲ ನಮ್ಮ ವಾ. ಅದಾದಮೇಲೆ ಅಲ್ಲಿಂದ ವಾಪಸ್ ತಿರ್ಗಾ ಬರುವಾಗೂ ಕೂಡ ನಾವು ಬಸ್ಸಲ್ಲೇ ಬಂದ್ವಿ. ಬಟ್ ದ ಟ್ರಾವೆಲಿಂಗ್ ವಾಸ್ ದ ವರ್ಸ್ಟ್ ಪಾರ್ಟ್. ಅದು ಬಿಟ್ಟು ಇನ್ನೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಟಯರ್ಡ್ ಆಗೋಗಿದ್ವಿ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗ್ತಾ ಒಂದವೇ ಅದನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಚಾಟ್ ಮಾಡಿಕೊಂಡು ಹೇಗಿತ್ತು ನಮ್ಮ ಡೇ ಅಂತೆಲ್ಲ ಮಾತಾಡ್ಕೊಂಡು ಹೊರಟಿದ್ವಿ. ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾಗೆ ಮಧ್ಯದಲ್ಲಿ ಅಂದ್ಕೊಂಡು ಒಂದೇ ಒಂದು ಶಾರ್ಟ್ ಕ್ಯಾಪ್ಚರ್ ಮಾಡೋಣ ಈ ಥರ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡೋಣ ಅಂತ ಕೊಟ್ಟರೆ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ನನ್ನ ಫ್ರೆಂಡ್ಸ್ ಕಡೆಗೆ ಅಂತ ನೀವು ನೋಡ್ತಿರ್ಬೋದು. ಹಿಂಗೆ ಒಂದೇ ಒಂದು ಶಾರ್ಟ್ ಮಾಡೋಕ್ಕೋಸ್ಕರ ಎಷ್ಟು ಟೇಕ್ ತೊಗೋಬೇಕು ನಾನು ಇವ್ರ ಹತ್ರ ಒಂದೇ ಸೆಕೆಂಡಲ್ಲಿ ಆಗೋದಿಲ್ಲ, ಒಂದು 10 ನಿಮಿಷ ಮಾಡಿ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರೋ ನೀವು ಮಾಡಬೇಕಾದ ವಿಷಯ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.